ನಮಸ್ಕಾರ ಫ್ರೆಂಡ್ಸ್, ನಮ್ಮ ಚಾನಲ್ಗೆ ಸ್ವಾಗತ. ನಾವು ಇಂದು ವಿಜ್ಞಾನಕ್ಕೆ ಸಂಬಂಧಿಸಿದ ತುಂಬ ಇಂಪಾರ್ಟೆಂಟ್ ಆದಂಥ ಕ್ವಶನ್ಸ್ಗಳ ಬಗ್ಗೆ ಡಿಸ್ಕಷನ್ ಮಾಡೋಣ. ಇನ್ನೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಏಕೆಂದರೆ ವಿಡಿಯೋ ತುಂಬ ಇಂಪಾರ್ಟೆಂಟ್ ಆಗಿದೆ. ಏಕೆಂದರೆ ಸಿವಿಲ್ ಮತ್ತು ಸಿವಿಲ್ PC ಹಾಗೂ PSI ಎಕ್ಸಾಮ್ಗಳಿಗೆ ಮುಖ್ಯವಾಗಿ ವಿಜ್ಞಾನ ಭಾಗದಿಂದ ಹೆಚ್ಚಿನ ಪ್ರಶ್ನೆಗಳು ಬಂದಿರುತ್ತವೆ. ಈಗ ನಾವು ಮೊದಲನೇ ಪ್ರಶ್ನೆಯನ್ನು ನೋಡೋಣ. ಪರಮಾಣುವಿನ ರಾಸಾಯನಿಕ ವರ್ತನೆಯು ಯಾವುದನ್ನು ಅವಲಂಬಿಸಿರುತ್ತದೆ? ಇಲ್ಲಿರುವ ಆಪ್ಷನ್ಸ್ಗಳು: ಆಪ್ಷನ್ ಎ ನ್ಯೂಕ್ಲಿಯಸ್ನಲ್ಲಿರುವ ಪ್ರೋಟಾನ್ಗಳ ಸಂಖ್ಯೆ, ಆಪ್ಷನ್ ಬಿ ಅದರ ದ್ರವ್ಯರಾಶಿ ಸಂಖ್ಯೆ, ಆಪ್ಷನ್ ಸಿ ನ್ಯೂಕ್ಲಿಯಸ್ಸನ್ನು ಸುತ್ತುತ್ತಿರುವ ಎಲೆಕ್ಟ್ರಾನ್ಗಳ ಸಂಖ್ಯೆ, ಆಪ್ಷನ್ ಡಿ ನ್ಯೂಕ್ಲಿಯಸ್ನಲ್ಲಿರುವ ನ್ಯೂಟ್ರಾನ್ಗಳ ಸಂಖ್ಯೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ನ್ಯೂಕ್ಲಿಯಸ್ಸನ್ನು ಸುತ್ತುತ್ತಿರುವ ಎಲೆಕ್ಟ್ರಾನ್ಗಳ ಸಂಖ್ಯೆ. ಎರಡನೇ ಪ್ರಶ್ನೆ, ಹಾಲು ಕೆಳಗಿನ ಯಾವುದಕ್ಕೆ ಉದಾಹರಣೆಯಾಗಿದೆ ಅಂತ ಪ್ರಶ್ನೆ ಇದೆ. ಇಲ್ಲಿರುವ ಆಪ್ಷನ್ಸ್ಗಳು: ಆಪ್ಷನ್ ಎ ಜೆಲ್, ಆಪ್ಷನ್ ಬಿ ಎಮಲ್ಷನ್, ಆಪ್ಷನ್ ಸಿ ಸಸ್ಪೆನ್ಷನ್, ಆಪ್ಷನ್ ಡಿ ಸಾಲ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಎಮಲ್ಷನ್. ನಂತರ ಮೂರನೇ ಪ್ರಶ್ನೆ, ಕಡಲಿನ ಆಳದ ನೀರು ನೀಲಿಯಾಗಿ ಕಾಣಲು ಕಾರಣ? ಇದು ತುಂಬ ಇಂಪಾರ್ಟೆಂಟ್ ಆದ ಪ್ರಶ್ನೆ ಮತ್ತು ತುಂಬ ರಿಪೀಟೆಡ್ ಆದಂಥ ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಂತ ನೀವೇ ಕಮೆಂಟ್ ಮಾಡಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ನೀರಿನ ಅಣುಗಳು ಸೂರ್ಯನ ಬೆಳಕನ್ನು ಚದುರಿಸುತ್ತವೆ, ಅಂದರೆ ಸ್ಕ್ಯಾಟ್ರಿಂಗ್ ಆಫ್ ಲೈಟ್. ಮತ್ತು ನಾಲ್ಕನೇ ಪ್ರಶ್ನೆ, ಇದು ಮತ್ತೆ ಕ್ವಶನ್ ರಿಪೀಟ್ ಆಗಿದೆ. ಇದರಲ್ಲಿ ಹಾಲು ಕೆಳಗಿನ ಯಾವುದಕ್ಕೆ ಉದಾಹರಣೆಯಾಗಿದೆ? ಇದು ಎಮಲ್ಷನ್ಗೆ ಉದಾಹರಣೆಯಾಗಿದೆ. ಇದು SDA 2006ನಲ್ಲಿ ಕೇಳಿರುವ ಪ್ರಶ್ನೆಯಾಗಿದೆ. ಇರಲಿ. ನಂತರ ಐದನೇ ಪ್ರಶ್ನೆ, ಶಕ್ತಿಯ ಸಂರಕ್ಷಣೆ ಅಂದರೆ ಅಂತ ಕೇಳಿದ್ದಾರೆ. ಇಲ್ಲಿರುವ ಆಪ್ಷನ್ಸ್ಗಳು: ಆಪ್ಷನ್ ಎ ಶಕ್ತಿಯನ್ನು ಸೃಷ್ಟಿಸಬಹುದು ಆದರೆ ವಿನಾಶಗೊಳಿಸಲಾಗದು ಎಂದರ್ಥ, ಆಪ್ಷನ್ ಬಿ ಶಕ್ತಿಯನ್ನು ಸೃಷ್ಟಿಸಲಾಗದು ಆದರೆ ವಿನಾಶಗೊಳಿಸಬಹುದು ಎಂದರ್ಥ, ಆಪ್ಷನ್ ಸಿ ಶಕ್ತಿಯನ್ನು ಸೃಷ್ಟಿಸುವುದಾಗಲಿ ವಿನಾಶಗೊಳಿಸುವುದಾಗಲಿ ಸಾಧ್ಯವಿಲ್ಲ ಎಂದರ್ಥ, ಆಪ್ಷನ್ ಡಿ ಶಕ್ತಿಯನ್ನು ಸೃಷ್ಟಿಸಬಹುದು ಹಾಗೆಯೇ ಅದನ್ನು ವಿನಾಶ ಮಾಡಬಹುದು ಎಂದರ್ಥ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಶಕ್ತಿಯನ್ನು ಸೃಷ್ಟಿಸುವುದಾಗಲಿ ವಿನಾಶಗೊಳಿಸುವುದಾಗಲಿ ಸಾಧ್ಯವಿಲ್ಲ ಎಂದರ್ಥ. ಆರನೇ ಪ್ರಶ್ನೆ, ರಿಪೀಟೆಡ್ ಪ್ರಶ್ನೆ, ಕ್ಯೋಟೋ ಶಿಷ್ಟಾಚಾರದ ಪ್ರಧಾನ ಗುರಿ ಅಂದರೆ ಕ್ಯೋಟೋ ಪ್ರೋಟೋಕಾಲ್ ಅಂತಿರಲ್ಲ, ಇದಕ್ಕೆ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಹಸಿರುಮನೆ ಅನಿಲಗಳನ್ನು ಕಡಿಮೆ ಮಾಡುವುದು. ನಂತರ ಮಾಂಟ್ರಿಯಲ್ ಪ್ರೋಟೋಕಾಲ್ ಅಂತ ಇದೆ, ಅದನ್ನು ನಾವು ಮುಂದೆ ನೋಡೋಣ. ಇಲ್ಲೇ ಅದು ಮುಂದೆ ಕ್ವಶನ್ ಮಾಡಿದ್ದೇನೆ ಅದನ್ನು. ನಂತರ ಏಳನೇ ಪ್ರಶ್ನೆ, ಕಾರ್ಬನ್ ಸಿಂಕ್ಸ್ ಎಂಬುದು ಸಾಮಾನ್ಯವಾಗಿ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ತುಂಬ ಇಂಪಾರ್ಟೆಂಟ್ ಮತ್ತು ಬಹಳ ಜನ ಮಿಸ್ಟೇಕ್ ಮಾಡುವ ಪ್ರಶ್ನೆ. ಇದರಲ್ಲಿ ಆಪ್ಷನ್ ಎ ಇದ್ದಲು ಉತ್ಪಾದನೆಗಾಗಿ ಆಯ್ದ ಮರಗಳನ್ನು ಕತ್ತರಿಸುವುದು, ಆಪ್ಷನ್ ಬಿ ಕಲ್ಲಿದ್ದಲಿನ ದೊಡ್ಡ ಗಣಿಗಳು ವಾಶ್ ಮಾಡುವುದು, ಆಪ್ಷನ್ ಸಿ ಪ್ರಯೋಗಾಲಯದಲ್ಲಿ ಕೋಲ್ ವಾಶ್ ಮಾಡುವುದು, ಆಪ್ಷನ್ ಡಿ ಅರಣ್ಯಗಳನ್ನು ಬೆಳೆಸುವುದು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಅರಣ್ಯಗಳನ್ನು ಬೆಳೆಸುವುದು. ಎಂಟನೇ ಪ್ರಶ್ನೆ, ಯಾಂತ್ರಿಕ ಸವಕಳಿ ಪ್ರಕ್ರಿಯೆಯನ್ನು ಉಂಟು ಮಾಡುವ ಬಹುಮುಖ್ಯ ಕಾರಣಗಳು? ಇಲ್ಲಿ ಆಪ್ಷನ್ಸ್ ಇವೆ. ಆಪ್ಷನ್ ಎ ಹಿಮ ಮತ್ತು ಸಸ್ಯಗಳ ಬೆಳವಣಿಗೆ, ಆಪ್ಷನ್ ಬಿ ಗಾಳಿ ಮತ್ತು ಇಂಗಾಲದ ಡೈಆಕ್ಸೈಡ್, ಆಪ್ಷನ್ ಸಿ ಉಷ್ಣಾಂಶ ಮತ್ತು ಹಿಮ, ಆಪ್ಷನ್ ಡಿ ಮನುಷ್ಯ ಮತ್ತು ಮಳೆ. ಇದಕ್ಕೆ ಸರಿಯಾದ ಉತ್ತರ ಮನುಷ್ಯ ಮತ್ತು ಮಳೆ. ಒಂಬತ್ತನೇ ಪ್ರಶ್ನೆ, ಗೃಹ ವಿದ್ಯುತ್ ಶಕ್ತಿಯ ಬಳಕೆಯ ಏಕಮಾನ ಯಾವುದು? ಅಂದರೆ ನಾವು ಮನೆಯಲ್ಲಿ ಕರೆಂಟ್ ಯೂಸ್ ಮಾಡ್ತೀವಲ್ಲ, ಅದರ ಏಕಮಾನ ಯಾವುದು ಅಂತ ಇದೆ. ಇಲ್ಲಿ ಆಪ್ಷನ್ಸ್ ಇದೆ. ಆಪ್ಷನ್ ಎ ಕಿಲೋವ್ಯಾಟ್, ಆಪ್ಷನ್ ಬಿ ಕಿಲೋ ಬೌಲ್, ಆಪ್ಷನ್ ಸಿ ಬೌಲ್, ಆಪ್ಷನ್ ಡಿ ಕಿಲೋವ್ಯಾಟ್ ಅವರ್. ಇದಕ್ಕೆ ಸರಿಯಾದ ಉತ್ತರ ಕಿಲೋವ್ಯಾಟ್ ಗಂಟೆ, ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್. ಹತ್ತನೇ ಪ್ರಶ್ನೆ, ಕೊಲೆಸ್ಟ್ರಾಲ್ ಅಂದ್ರೆ ಏನಂತ ಕೇಳಿದ್ದಾರೆ? ಆಪ್ಷನ್ ಎ ಕ್ಲೋರೋಫಾರ್ಮ್ನಿಂದ ನಿಷ್ಪತ್ತಿಯಾದ ವಸ್ತು, ಆಪ್ಷನ್ ಬಿ ಪ್ರಾಣಿಗಳ ಕೊಬ್ಬಿನಲ್ಲಿ ಕಂಡುಬರುವ ಕೊಬ್ಬುಯುಕ್ತ ಆಲ್ಕೋಹಾಲ್, ಆಪ್ಷನ್ ಸಿ ಕ್ರೋಮಿಯಂ ಲವಣ, ಆಪ್ಷನ್ ಡಿ ಒಂದು ವಿಧದ ಕ್ಲೋರೋಫಿಲ್ ಆಗಿದೆ. ಇದಕ್ಕೆ ಸರಿಯಾದ ಉತ್ತರ ಇದು ಒಂದು ವಿಧದ ಕ್ಲೋರೋಫಿಲ್ ಆಗಿದೆ. 11ನೇ ಪ್ರಶ್ನೆ, ರಕ್ತದ ಹೆಪ್ಪುಗಟ್ಟುವಿಕೆಯಲ್ಲಿ ರಕ್ತದಲ್ಲಿರುವ ಈ ಮುಂದಿನ ಯಾವ ಅಂಶ ಪ್ರಮುಖ ಪಾತ್ರ ವಹಿಸುತ್ತದೆ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಬ್ಲಡ್ ಪ್ಲಾಸ್ಮಾ ಮತ್ತು ಪ್ಲೇಟ್ಲೆಟ್ಸ್ಗಳು, ಅಂದರೆ ಬ್ಲಡ್ ಕ್ಲೋಟಿಂಗನ್ನು ಇವು ತಡೆಗಟ್ಟುತ್ತವೆ ಅಂತ ಇದರ ಉತ್ತರ ಆಗಿದೆ. 12ನೇ ಪ್ರಶ್ನೆ, ನ್ಯಾನೋ ಸೈನ್ಸ್ ಮತ್ತು ನ್ಯಾನೋ ಟೆಕ್ನಾಲಜಿಗಳು ಅತಿ ಹೆಚ್ಚು ಉಪಯೋಗಕ್ಕೆ ಬರುತ್ತಿರುವ ವಿಷಯಗಳು. ಈ ನ್ಯಾನೋ ಅಂದರೆ ಒಂದು ನ್ಯಾನೋ ಅಂದರೆ ಏನಂತ ಕೇಳಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ 1 ಮಿಲಿಮೀಟರ್ನ ಮಿಲಿಯನ್ನಿನ ಒಂದು ಭಾಗ ಅಂತ ಉತ್ತರ, 10⁻⁹ ಸೆಂಟಿಮೀಟರ್ ಅಂತ ಆಗುತ್ತದೆ. 13ನೇ ಪ್ರಶ್ನೆ,
ಮನುಷ್ಯ ದೇಹದಲ್ಲಿರುವ ಅತ್ಯಂತ ಗಟ್ಟಿ ವಸ್ತುವನ್ನು ಈ ಮುಂದಿನವುಗಳಲ್ಲಿ ಗುರುತಿಸಿ. ಆಪ್ಷನ್ ಎ ಹಲ್ಲಿನ ಮೇಲಿನ ಗಡುಸಾದ ಪದರ, ಆಪ್ಷನ್ ಬಿ ಬೆರಳುಗಳ ಉಗುರು, ಆಪ್ಷನ್ ಸಿ ತಲೆಬುರುಡೆಯ ಎಲುಬುಗಳು, ಆಪ್ಷನ್ ಡಿ ಹಲ್ಲುಗಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಹಲ್ಲಿನ ಮೇಲಿನ ಗಡುಸಾದ ಪದರ ಅಂದರೆ ಎನಾಮಲ್ ಅಂತ ಅರ್ಥ. 14ನೇ ಪ್ರಶ್ನೆ, ಸೋಡಾ ನೀರಿನಲ್ಲಿರುವ ಈ ಮುಂದಿನ ಯಾವುದು? ಅಂದರೆ ಸೋಡಾ ನೀರಿನಲ್ಲಿ ಏನಿರುತ್ತದೆ ಅಂತ ಕೇಳಿದ್ದಾರೆ. ತುಂಬ ಇಂಪಾರ್ಟೆಂಟ್ ಮತ್ತು ರಿಪೀಟೆಡ್ ಪ್ರಶ್ನೆ. ಆಪ್ಷನ್ ಎ ಸಿಟ್ರಿಕ್ ಆಮ್ಲ, ಆಪ್ಷನ್ ಬಿ ಸಲ್ಫ್ಯೂರಿಕ್ ಆಮ್ಲ, ಆಪ್ಷನ್ ಸಿ ಅಸಿಟಿಕ್ ಆಮ್ಲ, ಆಪ್ಷನ್ ಡಿ ಕಾರ್ಬೋನಿಕ್ ಆಮ್ಲ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಕಾರ್ಬೋನಿಕ್ ಆಮ್ಲ. 15ನೇ ಪ್ರಶ್ನೆ, ಬೆಳ್ಳುಳ್ಳಿಯ ವಾಸನೆಗೆ ಈ ಮುಂದಿನ ಯಾವುದರ ಇರುವಿಕೆ ಕಾರಣ ಅಂತ ಇದೆ. ಇಲ್ಲಿರುವ ಆಪ್ಷನ್ಸ್ಗಳು 4. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಗಂಧಕ. ಗಂಧಕ ಈಸ್ ರೈಟ್ ಆನ್ಸರ್. ಆಪ್ಷನ್ ಬಿ ಗಂಧಕ. 16ನೇ ಪ್ರಶ್ನೆ, ಕಬ್ಬಿನಾಂಶದ ಕೊರತೆಯಿಂದ ಯಾವ ರೀತಿಯ ತೊಂದರೆ ಉಂಟಾಗುತ್ತದೆ? ಆಪ್ಷನ್ ಎ ರಕ್ತಹೀನತೆ, ಆಪ್ಷನ್ ಬಿ ಇರುಳುಗಣ್ಣು, ಆಪ್ಷನ್ ಸಿ ಸ್ಕರ್ವಿ, ಆಪ್ಷನ್ ಡಿ ಬೇರೆ ಬೇರೆ. ಸರಿಯಾದ ಉತ್ತರ ಆಪ್ಷನ್ ಎ ರಕ್ತಹೀನತೆ. 17ನೇ ಪ್ರಶ್ನೆ, ಸೌರಶಕ್ತಿ ಹೇಗೆ ಉಂಟಾಗುತ್ತದೆ? SDಯಲ್ಲಿ ಕೇಳುವ ಪ್ರಶ್ನೆ. ಇದು ನ್ಯೂಕ್ಲಿಯರ್ ವಿದಳನದಿಂದ, ಆಪ್ಷನ್ ಎ, ಆಪ್ಷನ್ ಬಿ ನ್ಯೂಕ್ಲಿಯರ್ ಸಮ್ಮಿಳನದಿಂದ, ಆಪ್ಷನ್ ಸಿ ದಹನದಿಂದ, ಆಪ್ಷನ್ ಡಿ ರಾಸಾಯನಿಕ ಪ್ರತಿಕ್ರಿಯೆಯಿಂದ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ನ್ಯೂಕ್ಲಿಯರ್ ಸಮ್ಮಿಳನದಿಂದ. ಫ್ರೆಂಡ್ಸ್, ನೀವು ಈ ಪ್ರಶ್ನೆಗಳನ್ನು ಒಂದು ಕಡೆ ನೋಟ್ ಡೌನ್ ಮಾಡ್ಕೊಳ್ಳಿ, ಯಾಕೆಂದರೆ ಇವು ತುಂಬ ಇಂಪಾರ್ಟೆಂಟ್ ಆಗಿವೆ. 50ಕ್ಕಿಂತ ಹೆಚ್ಚಿನ ಪ್ರಶ್ನೆಗಳನ್ನು ಇಲ್ಲಿ ನಾನು ಡಿಸ್ಕಷನ್ ಮಾಡಲು ಹೊರಟಿದ್ದೇನೆ. ಎಲ್ಲ ರಿಪೀಟೆಡ್ ಪ್ರಶ್ನೆಗಳು. ಇಂಗಾಲದ ಯಾವ ರೂಪವು ಉತ್ತಮ? ಇಲ್ಲಿ 4 ಇಂಗಾಲದ ರೂಪಗಳಿವೆ. ಇದರಲ್ಲಿ ಅತ್ಯುತ್ತಮವಾದ ಇಂಗಾಲದ ರೂಪ ಆಪ್ಷನ್ ಬಿ ಗ್ರಾಫೈಟ್. 19ನೇ ಪ್ರಶ್ನೆ, ಸರ್ ಸಿ ವಿ ರಾಮನ್ ಅವರಿಗೆ ಭೌತಶಾಸ್ತ್ರದಲ್ಲಿ ಅವರು ಈ ಕೆಳಕಂಡದ್ದನ್ನು ಕುರಿತು ಮಾಡಿದ ಅಧ್ಯಯನಕ್ಕಾಗಿ ನೊಬೆಲ್ ಬಹುಮಾನ ನೀಡಲಾಯಿತು. ಇದಕ್ಕೆ ಸರಿಯಾದ ಉತ್ತರ ಸ್ಕ್ಯಾಟ್ರಿಂಗ್ ಆಫ್ ಲೈಟ್, ದ್ಯಾಟ್ ಈಸ್ ಚದುರುವಿಕೆ. ಆಪ್ಷನ್ ಎ ಇಸ್ ರೈಟ್ ಆನ್ಸರ್. 20ನೇ ಪ್ರಶ್ನೆ, ಹಸಿರುಮನೆ ಪರಿಣಾಮವನ್ನು ಉಂಟು ಮಾಡುವುದಕ್ಕೆ ಮುಖ್ಯವಾಗಿ ಕಾರಣವಾಗುವ ಅನಿಲ ಯಾವುದು? ತುಂಬ ಇಂಪಾರ್ಟೆಂಟ್ ಆದ ಪ್ರಶ್ನೆ. ಇಲ್ಲಿ ಆಪ್ಷನ್ಸ್ನ ನೋಡಬೇಕು ನೀವು. ಆಪ್ಷನ್ಸ್ನಲ್ಲಿ ಇಂಗಾಲದ ಡೈಆಕ್ಸೈಡ್ ಅಂತ ಇದ್ದರೆ ಅದನ್ನು ನೀವು ರೈಟ್ ಮಾರ್ಕ್ ಹಾಕಿ. ಕೆಲವೊಬ್ಬರು ಮೀಥೇನ್ ಅಂತ ಹಾಕ್ತಾರೆ, ಆ ರೀತಿ ಹಾಕೋಕ್ಕೆ ಹೋಗಬೇಡಿ. ಇಂಗಾಲದ ಡೈಆಕ್ಸೈಡ್ ಇದ್ದರೆ ಇಂಗಾಲದ ಡೈಆಕ್ಸೈಡ್ ಅಂತ ಹಾಕಬೇಕು. ತುಂಬ ಇಂಪಾರ್ಟೆಂಟ್ ಆದ ಪ್ರಶ್ನೆ. 21ನೇ ಪ್ರಶ್ನೆ, ತುಂಬ ಬಿಸಿಲಿನ ದಿನಗಳಲ್ಲಿ ಗೋಚರಿಸುವ ಮರೀಚಿಕೆಗಳಿಗೆ ಕಾರಣವಾಗುವ ಪ್ರಕ್ರಿಯೆ. ಇಲ್ಲಿ ಆಪ್ಷನ್ ಎ ಪ್ರತಿಫಲನ, ಆಪ್ಷನ್ ಬಿ ವಕ್ರೀಭವನ, ಆಪ್ಷನ್ ಸಿ ಸಂಪೂರ್ಣ ಆಂತರಿಕ ಪ್ರತಿಫಲನ, ಆಪ್ಷನ್ ಡಿ ಪ್ರತಿಫಲನ ಹಾಗೂ ವಕ್ರೀಭವನ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್, ಸಂಪೂರ್ಣ ಆಂತರಿಕ ಪ್ರತಿಫಲನ. 22ನೇ ಪ್ರಶ್ನೆ, ಭೂಕಂಪದ ತೀವ್ರತೆಯು ವ್ಯಾಪ್ತಿಯನ್ನು ಈ ಕೆಳಕಂಡ ಅಳತೆ ಪಟ್ಟಿಯಿಂದ ಮಾಪನ ಮಾಡಲಾಗುತ್ತದೆ. ಸರಿಯಾದ ಉತ್ತರ ರಿಕ್ಟರ್. ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್. 23ನೇ ಪ್ರಶ್ನೆ, ಕೆಳಗಿನ ಯಾವ ಪದಾರ್ಥವು ಅರೆವಾಹಕವಾಗಿದೆ? ಮುಖ್ಯವಾದ ಅರೆವಾಹಕ ಸಿಲಿಕಾನ್. ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. 25ನೇ ಪ್ರಶ್ನೆ, ಮನುಷ್ಯನ ಶರೀರದಲ್ಲಿರುವ ಅತಿ ದೊಡ್ಡ ಗ್ರಂಥಿ ಯಾವುದು? ಮೋಸ್ಟ್ ರಿಪೀಟೆಡ್ ಕ್ವಶನ್. ಆಪ್ಷನ್ ಎ ಥೈರಾಯ್ಡ್, ಆಪ್ಷನ್ ಬಿ ಪಿನಿಯಲ್, ಆಪ್ಷನ್ ಸಿ ಪಿಟ್ಯೂಟರಿ, ಆಪ್ಷನ್ ಡಿ ಲಿವರ್. ಸರಿಯಾದ ಉತ್ತರ ಆಪ್ಷನ್ ಡಿ ಇಸ್ ಲಿವರ್. 26ನೇ ಪ್ರಶ್ನೆ, ಒಂದು ಅಡುಗೆಯ ಪಾತ್ರೆಗೆ ಈ ಕೆಳಕಂಡ ಯಾವ ಗುಣ ಸಂಯೋಜನೆಯು ಹೆಚ್ಚು ಅಪೇಕ್ಷಣೀಯವಾಗಿದೆ? ಅಂದರೆ ನಾವು ಅಡುಗೆ ಮಾಡೋಕ್ಕೆ ಯಾವ ರೀತಿಯ ವಸ್ತುವನ್ನು ಬಳಸಲು ತುಂಬ ಉತ್ತಮ ಅಂತ ಕೇಳಿದ್ದಾರೆ. ಇಲ್ಲಿ ಆಪ್ಷನ್ಸ್ ಇವೆ. ಅಧಿಕವಾದ ವಿಶಿಷ್ಟ ಉಷ್ಣತೆ ಮತ್ತು ಕಡಿಮೆ ಶಾಖ ವಹನತ್ವ, ಆಪ್ಷನ್ ಬಿ ಕಡಿಮೆ ವಿಶಿಷ್ಟ ಉಷ್ಣತೆ ಮತ್ತು ಅಧಿಕ ಶಾಖ ವಹನತ್ವ, ಆಪ್ಷನ್ ಸಿ ಅಧಿಕ ವಿಶಿಷ್ಟ ಉಷ್ಣತೆ ಮತ್ತು ಅಧಿಕ ಶಾಖ ವಹನತ್ವ, ಆಪ್ಷನ್ ಡಿ ಕಡಿಮೆ ವಿಶಿಷ್ಟ ಉಷ್ಣತೆ ಮತ್ತು ಕಡಿಮೆ ಶಾಖ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕಡಿಮೆ ವಿಶಿಷ್ಟ ಉಷ್ಣತೆ ಮತ್ತು ಅಧಿಕ ಶಾಖ ವಹನತ್ವ. 27ನೇ ಪ್ರಶ್ನೆ, ನಿಕೋಟಿನ್ ಆ್ಯಸಿಡ್ ಕೊರತೆಯು ಮನುಷ್ಯನಲ್ಲಿ ಡ್ಯಾಶ್ ಕಾಯಿಲೆಯನ್ನು ಉಂಟು ಮಾಡುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಪೆಲಿಗ್ರಾ, ಆಪ್ಷನ್ ಬಿ ಕ್ಯಾನ್ಸರ್, ಆಪ್ಷನ್ ಸಿ ಗಂಟಲು ಮಾರಿ, ಆಪ್ಷನ್ ಡಿ ಅನೆಮಿಯಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಪೆಲಿಗ್ರಾ. 28ನೇ ಪ್ರಶ್ನೆ, ದನ ಮತ್ತು ಎಮ್ಮೆಗಳಲ್ಲಿ ಕಂಡುಬರುವ ಕಾಲುಬಾಯಿ ಜ್ವರ ರೋಗಕ್ಕೆ ಯಾವ ರೀತಿಯ ಜೀವಿ ಕಾರಣ ಅಂತ ಕೇಳಿದ್ದಾರೆ. ಆಪ್ಷನ್ ಎ ಸೂಕ್ಷ್ಮಾಣುಜೀವಿ, ಎರಡನೇದು ಅಣುಜೀವಿ, ಸಿ ಪರೋಪಜೀವಿ, ಡಿ ಬೂಸ್ಟು. ಇದಕ್ಕೆ ಸರಿಯಾದ ಉತ್ತರ ಸೂಕ್ಷ್ಮಾಣುಜೀವಿ. ಆಪ್ಷನ್ ಎ ಇಸ್ ರೈಟ್ ಆನ್ಸರ್. 28ನೇ ಪ್ರಶ್ನೆ ಮತ್ತೆ ರಿಪೀಟ್ ಆಗಿದೆ. ಆಪ್ಷನ್ ಎ ಇಸ್ ರೈಟ್ ಆನ್ಸರ್ ಸೂಕ್ಷ್ಮಾಣುಜೀವಿ. 29ನೇ ಪ್ರಶ್ನೆ, ಭತ್ತದ ಗದ್ದೆಯ ಮೂಲದಿಂದಾಗುವ ಮುಖ್ಯ ಮಾಲಿನ್ಯಕಾರಕ. ವೆರಿ ಇಂಪಾರ್ಟೆಂಟ್. ಇದಕ್ಕೆ ಸರಿಯಾದ ಉತ್ತರ ಮೀಥೇನ್, CH4.
ರಿಪೀಟೆಡ್ ಪ್ರಶ್ನೆ SDA PSI KS ಎಲ್ಲ ಎಕ್ಸಾಮ್ನಲ್ಲಿ ಮುಖ್ಯವಾದಂಥ ರಿಪೀಟೆಡ್ ಪ್ರಶ್ನೆ ಇದು. CH ಮಿಥೇನ್ ಇಸ್ ರೈಟ್ ಆನ್ಸರ್. 30ನೇ ಪ್ರಶ್ನೆ ಜಾಗತಿಕ ಉಷ್ಣತೆ ಹೆಚ್ಚುತ್ತಿರುವುದರಿಂದ ಆಗುವ ಪರಿಣಾಮ. ಇಲ್ಲಿ ಆಪ್ಷನ್ಸ್ ಇವೆ. ಉಷ್ಣತೆಯಲ್ಲಿ ಏರಿಕೆ ಇದೆ, ಆಪ್ಷನ್ ಬಿ ಹಿಮ ಕರಗುವಿಕೆ ಇದೆ, ಆಪ್ಷನ್ ಸಿ ಸಮುದ್ರದಲ್ಲಿ ಏರಿಕೆ ಇದೆ, ಈ ಮೇಲಿನ ಎಲ್ಲವೂ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಈ ರೀತಿಯ ಪ್ರಶ್ನೆ ಇದ್ದರೆ ತುಂಬ ಚೆನ್ನಾಗಿ ಮೊದಲಿನ ಕ್ವಶನ್ ಓದಿ ನಂತರ ಮೇಲಿನ ಎಲ್ಲ ಅಂತ ಹಾಕಬೇಕು. ಕೆಲವೊಂದು ಸಾರಿ ಏನಾಗಿರುತ್ತದೆ ಅಂದರೆ ಮೇಲಿನ ಎಲ್ಲ ಅವು ಆನ್ಸರೇ ಇರೋದಿಲ್ಲ. ಸ್ವಲ್ಪ ಗಮನವಿಟ್ಟು ಈ ಕ್ವಶನ್ನ ಓದಬೇಕು ನೀವು. 31ನೇ ಪ್ರಶ್ನೆ ಭೂಮಿಯ ಮುಖ್ಯ ಶಕ್ತಿಯ ಮೂಲ. ಭೂಮಿಯ ಶಕ್ತಿಯ ಮುಖ್ಯ ಮೂಲ ಸೂರ್ಯ. ನಮ್ಮ ಸೂರ್ಯ ಭೂಮಿಯ ಶಕ್ತಿಯ ಮೂಲ. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. 32ನೇ ಪ್ರಶ್ನೆ ಸೌರಶಕ್ತಿಯು ನವೀಕರಿಸಬಲ್ಲ ಶಕ್ತಿ. ಆಪ್ಷನ್ ಬಿ ರಾಸಾಯನಿಕ ಶಕ್ತಿ, ಆಪ್ಷನ್ ಸಿ ನವೀಕರಿಸಲಾಗದ ಶಕ್ತಿ, ಆಪ್ಷನ್ ಡಿ ಕೈನೆಟಿಕ್ ಶಕ್ತಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ನವೀಕರಿಸಬಲ್ಲ ಶಕ್ತಿ. 33ನೇ ಪ್ರಶ್ನೆ ಭೂಪಾಲ್ ಅನಿಲ ದುರಂತಕ್ಕೆ ಕಾರಣವಾದ ಅನಿಲ ಯಾವುದು? ದಿಸ್ ಈಸ್ ಆಲ್ಸೋ ರಿಪೀಟೆಡ್ ಕ್ವಶನ್. ಮಿಥೈಲ್ ಐಸೋಸೈನೈಡ್ ಇಸ್ ರೈಟ್ ಆನ್ಸರ್. ಆಪ್ಷನ್ ಬಿ ಮಿಥೈಲ್ ಐಸೋಸೈನೈಡ್. 34ನೇ ಪ್ರಶ್ನೆ ಭೂಮಿಯ ಮೇಲಿನ ಗುರುತ್ವಾಕರ್ಷಣೆಯಿಂದ ಉಂಟಾಗುವ ವೇಗೋತ್ಕರ್ಷ ಜಿಯ ಮೌಲ್ಯವು ಜಿಯ ಮೌಲ್ಯ ಯಾವ ರೀತಿಯಾಗಿರುತ್ತದೆ ಅಂತ ಕೇಳಿದ್ದಾರೆ. ಇದು ರಿಪೀಟೆಡ್ ಪ್ರಶ್ನೆ. ಆಪ್ಷನ್ ಎ ಸಮಭಾಜಕದಲ್ಲಿ ಗರಿಷ್ಠವಾಗಿರುತ್ತದೆ, ಆಪ್ಷನ್ ಬಿ ದ್ರವಗಳಲ್ಲಿ ಗರಿಷ್ಠವಾಗಿರುತ್ತದೆ, ಆಪ್ಷನ್ ಸಿ ಭೂಮಿಯ ಮೇಲ್ಮೈಯಲ್ಲಿ ಬದಲಾಗದು, ಆಪ್ಷನ್ ಡಿ ಭೂಮಿಯ ಮೇಲ್ಮೈ ಮೇಲೇರಿದಂತೆಲ್ಲ ಅಧಿಕವಾಗುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಧ್ರುವಗಳಲ್ಲಿ ಗರಿಷ್ಠವಾಗಿರುತ್ತದೆ. ಇದನ್ನು ನೀವು ನೋಟ್ ಡೌನ್ ಮಾಡ್ಕೊಳ್ಳಿ. ಗುರುತ್ವಾಕರ್ಷಣೆ ಶಕ್ತಿ ಯಾವಾಗಲೂ ಧ್ರುವಗಳಲ್ಲಿ ಗರಿಷ್ಠವಾಗಿರುತ್ತದೆ. ಜಿ ಇಸ್ ಮ್ಯಾಕ್ಸಿಮಮ್ ಮ್ಯಾಟ್ ಪೋಲ್ಸ್ ಅಂತ ನೆನಪಿನಲ್ಲಿಟ್ಕೋಬೇಕು. ತುಂಬ ಇಂಪಾರ್ಟೆಂಟ್ ಆದ ಪ್ರಶ್ನೆ. 35ನೇ ಪ್ರಶ್ನೆ ಹುಚ್ಚುನಾಯಿ ರೋಗದ ವಿರುದ್ಧ ಲಸಿಕೆ ಕಂಡುಹಿಡಿದವರು. ಸರಿಯಾದ ಉತ್ತರ ಆಪ್ಷನ್ ಸಿ ಲೂಯಿ ಪಾಶ್ಚರ್ ಅವರು ಹುಚ್ಚುನಾಯಿಯ ಕಡಿತಕ್ಕೆ ಲಸಿಕೆಯನ್ನು ಕಂಡುಹಿಡಿದಿದ್ದಾರೆ. 36ನೇ ಪ್ರಶ್ನೆ ಈ ಕೆಳಕಂಡವುಗಳಲ್ಲಿ ಯಾವುದು ವಿಕಿರಣಶೀಲ ಪದಾರ್ಥದಿಂದ ಉತ್ತರ್ಜಿತವಾಗಿರುವುದಿಲ್ಲ? ಅಂದರೆ ವಿಕಿರಣಶೀಲ ಪದಾರ್ಥದಿಂದ ಈ ವಸ್ತು ಹೊರಬರುವುದಿಲ್ಲ, ಡಿವಿಯೇಟ್ ಆಗುವುದಿಲ್ಲ ಅಂತ ಹೇಳ್ತಾರೆ. ಇದಕ್ಕೆ ಸರಿಯಾದ ಉತ್ತರ ನ್ಯೂಟ್ರಾನ್ಗಳು. ಇದನ್ನು ಕೂಡ ನೋಟ್ ಡೌನ್ ಮಾಡ್ಕೊಳ್ಳಿ, ತುಂಬ ಕನ್ಫ್ಯೂಸಿಂಗ್. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್ ನ್ಯೂಟ್ರಾನ್ಗಳು. 37ನೇ ಪ್ರಶ್ನೆ ಯುಕ್ಯಾರಿಯೋಟಿಕ್ ಕೋಶ ಎಂದರೇನು? ಯುಕ್ಯಾರಿಯೋಟ್ ಅಂದರೆ ಏನು? ನಾವು ಯುಕ್ಯಾರಿಯೋಟ್ ಜೀವಿಗಳು. ಇದಕ್ಕೆ ಸರಿಯಾದ ಉತ್ತರ ಟ್ರೂ ನ್ಯೂಕ್ಲಿಯಸ್, ದಟ್ ಈಸ್ ನಿಜವಾದ ನ್ಯೂಕ್ಲಿಯಸ್. ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. 38ನೇ ಪ್ರಶ್ನೆ ಆಮ್ಲಮಳೆಗೆ ಮುಖ್ಯ ಕಾರಣ. ಇಲ್ಲಿದೆ ನೋಡಿ ಫ್ರೆಂಡ್ಸ್, ನಾನು ಆಗಲೇ ಒಂದು ಪ್ರಶ್ನೆ ನಿಮಗೆ ಹೇಳಿದ್ದೆ. ನೀರಿನ ಮಾಲಿನ್ಯದಿಂದ ಆಮ್ಲಮಳೆ ಉಂಟಾಗುತ್ತದೆ. ಆಪ್ಷನ್ ಬಿ ವಾಯು ಮಾಲಿನ್ಯದಿಂದ ಆಮ್ಲಮಳೆ ಉಂಟಾಗುತ್ತದೆ. ಆಪ್ಷನ್ ಸಿ ಮಣ್ಣಿನ ಮಾಲಿನ್ಯ. ಆಪ್ಷನ್ ಡಿ ಮೇಲಿನ ಎಲ್ಲವೂ ಅಂತ ಇದೆ. ಇಲ್ಲಿ ಹೆಚ್ಚಿನ ಜನ ಮೇಲಿನ ಎಲ್ಲವೂ ಅಂತ ಹಾಕ್ತಾರೆ. ಇದು ತಪ್ಪಾದ ಉತ್ತರ. ಇದಕ್ಕೆ ಸರಿಯಾದ ಉತ್ತರ ವಾಯು ಮಾಲಿನ್ಯ ಮಾತ್ರ. ಅದಕ್ಕೆ ನಾನು ಹೇಳಿದ್ದು ಮೊದಲೇ ನೀವು ಪ್ರಶ್ನೆನ ಸರಿಯಾಗಿ ಓದಿದರೆ ಮಾತ್ರ ಈ ರೀತಿ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರ ನೀಡ್ಬೋದು. ಸ್ವಲ್ಪ ನೀವು ಅವಸರ ಮಾಡಿದರೆ ಅಪಘಾತ ಖಂಡಿತ. 39ನೇ ಪ್ರಶ್ನೆ ಶಬ್ದ ಇಲ್ಲಿ ಗರಿಷ್ಠ ವೇಗದಲ್ಲಿ ಸಾಗುತ್ತದೆ. ಆಪ್ಷನ್ ಎ ಶೂನ್ಯ, ಆಪ್ಷನ್ ಬಿ ಗಾಳಿ, ಆಪ್ಷನ್ ಸಿ ನೀರು, ಆಪ್ಷನ್ ಡಿ ಉಕ್ಕು. ಉಕ್ಕು ಇಸ್ ಅ ಸಾಲಿಡ್ ಮೆಟೀರಿಯಲ್, ಆದ ಕಾರಣ ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್. 40ನೇ ಪ್ರಶ್ನೆ ಸೀಸ ಪೆನ್ಸಿಲ್ಗಳ ತಯಾರಿಕೆಯಲ್ಲಿ ಕೆಳಗಿನ ಯಾವುದನ್ನು ಉಪಯೋಗಿಸಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಗ್ರಾಫೈಟ್. ಗ್ರಾಫೈಟನ್ನು ಸೀಸ ಮತ್ತು ಪೆನ್ಸಿಲ್ಗಳ ತಯಾರಿಕೆಯಲ್ಲಿ ಯೂಸ್ ಮಾಡ್ತಾರೆ. 41ನೇ ಪ್ರಶ್ನೆ ರಕ್ತದ ಹೆಪ್ಪುಗಟ್ಟುವಿಕೆಯಲ್ಲಿ ಯಾವ ವಿಟಮಿನ್ ಸಹಾಯಕ? ಇದಕ್ಕೆ ಸರಿಯಾದ ಉತ್ತರ ವಿಟಮಿನ್ ಕೆ. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. 42ನೇ ಪ್ರಶ್ನೆ ಉಣ್ಣೆ ನಮ್ಮನ್ನು ಚಳಿಗಾಲದಲ್ಲಿ ಬೆಚ್ಚಗಿಡಲು ಮುಖ್ಯವಾದ ಕಾರಣ. ಆಪ್ಷನ್ ಎ ಉಣ್ಣೆ ಹೆಚ್ಚು ಬಿಸಿ ಉಂಟು ಮಾಡುವುದು. ಆಪ್ಷನ್ ಬಿ ಉಣ್ಣೆ ಉಷ್ಣವನ್ನು ಉತ್ತಮವಾಗಿ ಹೀರಿಕೊಳ್ಳುವುದು. ಆಪ್ಷನ್ ಸಿ ಉಣ್ಣೆ ದೇಹದಿಂದ ಉಷ್ಣ ತಪ್ಪಿಸಿಕೊಳ್ಳದಂತೆ ತಡೆಯುವುದು. ಆಪ್ಷನ್ ಡಿ ಉಣ್ಣೆಯು ತಂಪು ಗಾಳಿ ಪ್ರವೇಶಿಸದಂತೆ ತಡೆಯುವುದು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಉಣ್ಣೆ ದೇಹದಿಂದ ಉಷ್ಣ ತಪ್ಪಿಸಿಕೊಳ್ಳದಂತೆ ತಡೆಯುತ್ತದೆ. 43ನೇ ಪ್ರಶ್ನೆ ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸಲು ಬಳಸುವ ಸಾಧನವನ್ನು ಹೀಗೆನ್ನುತ್ತಾರೆ? ಸರಿಯಾದ ಉತ್ತರ ಡೈನಮೋ. ಫ್ರೆಂಡ್ಸ್, ನಾನು ಇಲ್ಲಿ ಒಂದು ವಿಚಾರವನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಟಾಪ್ 500 ಸೈನ್ಸ್ ರಿಲೇಟೆಡ್ GK ಕ್ವಶನ್ಸ್ನ ವಿಡಿಯೋ ಮಾಡಬೇಕಂತ ಈ ವಿಡಿಯೋನ ಮಾಡಿದ್ದೇನೆ. ಇಲ್ಲಿ ಮುಖ್ಯವಾಗಿ ನಾನು ಒಟ್ಟು 50 ಕ್ವಶನ್ಸ್ನ ಡಿಸ್ಕಷನ್ ಮಾಡಿದ್ದೇನೆ. ನಿಮಗೆ ಇನ್ನೂ ಹೆಚ್ಚಿನ ಪ್ರಶ್ನೆಗಳು ಬೇಕಾದರೆ ದಯವಿಟ್ಟು ಕಮೆಂಟ್ ಮಾಡಿ. ನೀವು ಕಮೆಂಟ್ ಮಾಡಿದರೆ ಮಾತ್ರ ನಾನು ವಿಡಿಯೋ ಮಾಡುತ್ತೇನೆ. ಕೇವಲ ನೀವು ಒಬ್ಬರೇ ವ್ಯಕ್ತಿ ಕಮೆಂಟ್ ಮಾಡಿ ನನಗೇನು
ಅಭ್ಯಂತರ ಇಲ್ಲ, ನಾನು ವಿಡಿಯೋ ಮಾಡ್ತೇನೆ. ನೀವು ಯಾವುದೇ ರೀತಿ ಕಮೆಂಟ್ ಮಾಡದಿದ್ದರೆ ನಾನು ಯಾವುದೇ ರೀತಿಯ ವಿಡಿಯೋ ಮಾಡೋದಿಲ್ಲ. ಯಾಕಂದರೆ ಇವೆಲ್ಲ ತುಂಬ ಇಂಪಾರ್ಟೆಂಟ್ ಆದ ಪ್ರಶ್ನೆಗಳು. ನನ್ನ ಹತ್ತಿರ ಈ ರೀತಿಯಾಗಿ 500 ಕ್ವಶನ್ಸ್ ಇವೆ, ಎಲ್ಲ ಡಿಫ್ರೆಂಟ್ ಒನ್. ಅವೇ ಕ್ವಶನ್ಸ್ನ ಎಕ್ಸಾಮ್ನಲ್ಲಿ ಬರುವ ಚಾನ್ಸಸ್ ಇವೆ. ಆದ ಕಾರಣ ಕಮೆಂಟ್ ಮಾಡಿ ವಿಡಿಯೋ ಕಂಟಿನ್ಯೂಯಸ್ ಆಗಿ ನೋಡಿ. 44ನೇ ಪ್ರಶ್ನೆ, ಪರಿಸರ ಮಾಲಿನ್ಯಗಳ ಪೈಕಿ ಯಾವುದು ಆಮ್ಲ ಮಳೆಗೆ ಕಾರಣ? ಇಲ್ಲಿ ಆಪ್ಷನ್ ಎ ಕಾರ್ಬನ್ ಡೈಆಕ್ಸೈಡ್, ಆಪ್ಷನ್ ಬಿ ಕಾರ್ಬನ್ ಮೊನಾಕ್ಸೈಡ್, ಆಪ್ಷನ್ ಸಿ ಹೈಡ್ರೋಜನ್ ಪರಾಕ್ಸೈಡ್, ಆಪ್ಷನ್ ಡಿ ಸಲ್ಫರ್ ಡೈಆಕ್ಸೈಡ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಸಲ್ಫರ್ ಡೈಆಕ್ಸೈಡ್. ಫ್ರೆಂಡ್ಸ್, ಇದನ್ನೆಲ್ಲ ದಿನವೂ ಕುಳಿತು ಟೈಪ್ ಮಾಡಬೇಕು, ಒಂದು ವಿಡಿಯೋ ಮಾಡಬೇಕಾದ್ರೆ ತುಂಬ ಟೈಮ್ ಹಿಡಿಯುತ್ತದೆ. ಆದ ಕಾರಣ ಕಮೆಂಟ್ ಮಾಡಿ, ಆದಷ್ಟು ಶೇರ್ ಮಾಡಿ. ನೀವು ಸಬ್ಸ್ಕ್ರೈಬ್ ಆಗಲಿಲ್ಲದೆ ಬಿಡ್ರಿ, ಆದರೆ ಆಲ್ಮೋಸ್ಟ್ ಶೇರ್ ಮಾಡಿ, ಇನ್ನೊಬ್ಬರಿಗೆ ಹೆಲ್ಪ್ ಆಗುತ್ತದೆ. ನೀವು ಇನ್ನೊಬ್ಬರಿಗೆ ಹೆಲ್ಪ್ ಮಾಡೋದ್ರಿಂದ ನಿಮಗೂ ಕೂಡ ಒಳ್ಳೆಯದಾಗುತ್ತದೆ. ಇಷ್ಟೇ, ಮತ್ತೇನಿಲ್ಲ. ನೀರು ಹನಿಗಳು ದುಂಡಾಗಿರಲು ಕಾರಣ? ಇದಕ್ಕೆ ಸರಿಯಾದ ಉತ್ತರ ಸರ್ಫೇಸ್ ಟೆನ್ಷನ್. ಕನ್ನಡದಲ್ಲಿ ಸರ್ಫೇಸ್ ಟೆನ್ಷನ್, ಒಂದು ನಿಮಿಷ, ಈ ಕನ್ನಡದ ಸರ್ಫೇಸ್ ಟೆನ್ಷನ್ ಏನಂತಾರೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಮೇಲ್ಮೈ ಸೆಳೆತ. ನೀರು ಹನಿಗಳು ದುಂಡಾಗಿರಲು ಕಾರಣ ನೀರಿನ ಸ್ನಿಗ್ಧತೆ ಅಂತರ ಇದೆ. ಆಪ್ಷನ್ ಬಿ ಮೇಲ್ಮೈ ಸೆಳೆತ ಇದೆ. ಆಪ್ಷನ್ ಸಿ ಗಾಳಿ ಘರ್ಷಣೆ ಇದೆ. ಆಪ್ಷನ್ ಡಿ ನೀರಿನ ಅವಿಶೀಲತೆ. ಇದಕ್ಕೆ ಸರಿಯಾದ ಉತ್ತರ ನೀರಿನ ಮೇಲ್ಮೈ ಸೆಳೆತ. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. 46ನೇ ಪ್ರಶ್ನೆ, ಮಾಂಟ್ರಿಯಲ್ ಪ್ರೋಟೋಕಾಲ್ ಒಪ್ಪಂದವು ಯಾವುದಕ್ಕೆ ಸಂಬಂಧಿಸಿದೆ? ಫ್ರೆಂಡ್ಸ್, ನಾನು ಆಗಲೇ ಹಿಂದಿನ ಒಂದು ಕ್ವಶನ್ನಲ್ಲಿ ಡಿಸ್ಕಷನ್ ಮಾಡಿದ್ದೆ. ಕ್ಯೋಟೋ ಪ್ರೋಟೋಕಾಲ್ ಅಂತ ಕೇಳಿದ್ದೆ, ಅದು ಹಸಿರು ಮನೆಗೆ ಸಂಬಂಧಿಸಿದೆ. ಇಲ್ಲಿ ಮಾಂಟ್ರಿಯಲ್ ಪ್ರೋಟೋಕಾಲ್ ಇದು ಓಜೋನ್ ವಿನಾಶದ ಪರೀಕ್ಷೆಗಾಗಿ. ಇವು ಎರಡು ಕನ್ಫ್ಯೂಸಿಂಗ್ ಇವೆ, ಆದ ಕಾರಣ ಇವು ಎರಡನ್ನು ನೋಟ್ ಮಾಡ್ಕೊಳ್ಳಿ. ಎಲ್ಲ ಪ್ರಶ್ನೆಯನ್ನು ನೀವು ನೋಟ್ ಮಾಡ್ಕೊಂಡ್ರೆ ತುಂಬ ಒಳ್ಳೆಯದು. ಎಲ್ಲ ಇಂಪಾರ್ಟೆಂಟ್ ಆಗಿವೆ ಮತ್ತು ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್. 47ನೇ ಪ್ರಶ್ನೆ, ಆಧುನಿಕ ಔಷಧಶಾಸ್ತ್ರದ ಪಿತಾಮಹ ನೆನೆಸಿಕೊಂಡವರಾರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಹಿಪೋಕ್ರಟೀಸ್. 48ನೇ ಪ್ರಶ್ನೆ, ಭೂಮಿಯ ನೀರಿನಲ್ಲಿ ಶೇಕಡ ಎಷ್ಟು ಶುದ್ಧ ನೀರಿರುತ್ತದೆ? ಇದಕ್ಕೆ ಸರಿಯಾದ ಉತ್ತರ 3% ಓನ್ಲಿ. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. 49ನೇ ಪ್ರಶ್ನೆ, ಭೂಮಿಯ ವಾತಾವರಣದ ಓಜೋನ್ ಪದರವು ಆಪ್ಷನ್ ಎ UV ವಿಕಿರಣಗಳನ್ನು ಹೀರಿಕೊಳ್ಳುತ್ತದೆ. ಆಪ್ಷನ್ ಬಿ UV ಕಿರಣಗಳು ಭೂಮಿಯನ್ನು ತಲುಪಲು ಅವಕಾಶ ಮಾಡಿಕೊಡುತ್ತವೆ. ಆಪ್ಷನ್ ಸಿ ಸೂರ್ಯನಿಂದ ಬರುವ ದೀರ್ಘ ತರಂಗ ದೂರ ವಿಕಿರಣಗಳನ್ನು ಹೀರುತ್ತದೆ. ಆಪ್ಷನ್ ಡಿ ಯಾವುದೇ ವಿಕಿರಣವು ಭೂಮಿಯನ್ನು ತಲುಪಲು ಅವಕಾಶ ನೀಡುವುದಿಲ್ಲ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಇದು UV ಕಿರಣಗಳನ್ನು ಹೀರಿಕೊಳ್ಳುತ್ತದೆ. ಅಂದರೆ ನಮಗೆ ಹಾರ್ಮ್ಫುಲ್ ಆದಂತಹ ಕಿರಣಗಳನ್ನು ಹೀರಿಕೊಳ್ಳುತ್ತದೆ. UV ಅಂತ ಅಲ್ಟ್ರಾವೈಲೆಟ್ ರೇಡಿಯೇಷನ್ಸ್ ನೀವು ಮೆನ್ಷನ್ ಇರಲೇಬೇಕು. ಯಾಕಂದರೆ ಡಿಫ್ರೆಂಟ್ ಟೈಪ್ ಆಫ್ ರೇಡಿಯೇಷನ್ಸ್ ಭೂಮಿಯ ನೆಲಕ್ಕೆ ಬಡಿಯುತ್ತವೆ. ಅದರಲ್ಲಿ ಮುಖ್ಯವಾಗಿ UV ರೇಡಿಯೇಷನ್ಸ್ನ ಈ ಓಜೋನ್ ಪದರ ಹೀರಿಕೊಳ್ಳುತ್ತದೆ. ಆಪ್ಷನ್ ಈಸ್ ರೈಟ್ ಆನ್ಸರ್. ಕ್ವಶನ್ ಈಸ್ ಸಿಂಪಲ್, ಬಟ್ ಅದನ್ನು ನೀವು ಸರಿಯಾಗಿ ಥಿಂಕ್ ಮಾಡ್ಕೊಳ್ಬೇಕು. ಒಂದು ವೇಳೆ ನೀವು ಸ್ವಲ್ಪ ಸರಿಯಾಗಿ ಓದದೆ ಹೋದರೆ ನಿಮಗೆ ಪ್ರಶ್ನೆಗೆ ಉತ್ತರ ತಪ್ಪಾಗೋದು ಗ್ಯಾರಂಟಿ. 50ನೇ ಪ್ರಶ್ನೆ, ಚೇಳಿನಲ್ಲಿ ಉಸಿರಾಟವು ಈ ಮೂಲಕ? ಇದಕ್ಕೆ ಸರಿಯಾದ ಉತ್ತರ ಬುಕ್ ಲಂಗ್ಸ್ ಮೂಲಕ ಚೇಳಿನಲ್ಲಿ ಉಸಿರಾಟ ಕ್ರಿಯೆ ನಡೆಯುತ್ತದೆ. 51ನೇ ಪ್ರಶ್ನೆ, ನಿದ್ರಾ ರೋಗಕ್ಕೆ ವಾಹಕ? ಸರಿಯಾದ ಉತ್ತರ ಆಪ್ಷನ್ ಡಿ ಟಿಟ್ಸಿ ನೊಣ. 52ನೇ ಪ್ರಶ್ನೆ, ತೆಳು ಸೋಪಿನ ಪೊರೆಯಲ್ಲಿನ ಬಣ್ಣವು ಹಗಲಿನಲ್ಲಿ ಕಾರಲು ಕಾರಣ? ಅಂದರೆ ನೀವು ಸೋಪ್ನಲ್ಲಿರುವ ಬಬಲ್ಸ್ನ ನೋಡಿರಬೇಕು. ಆ ತೆಳು ಪದಿರು ಯಾವ ರೀತಿಯಲ್ಲಿ ನೀವು ಕಲರ್ಸ್ನ ನೋಡಿರ್ತೀರಿ, ಇದು ಯಾವ ಎಫೆಕ್ಟ್ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಬೆಳಕಿನ ವ್ಯತಿಕರಣ, ಅಂದರೆ ಇಂಟರ್ಫೆರೆನ್ಸ್ ಆಫ್ ಲೈಟ್. ಆಪ್ಷನ್ ಈಸ್ ರೈಟ್ ಆನ್ಸರ್. ಈಗ ನಾನು ಈ ವಿಡಿಯೋದಲ್ಲಿ 52 ಪ್ರಶ್ನೆಗಳನ್ನು ಡಿಸ್ಕಷನ್ ಮಾಡಿದ್ದೇನೆ. ಎಲ್ಲವೂ ತುಂಬ ಇಂಪಾರ್ಟೆಂಟ್ ಮತ್ತು ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್. ಆದ ಕಾರಣ ನಿಮಗೆ ಇನ್ನೂ ಹೆಚ್ಚಿನ ವಿಡಿಯೋಸ್ಗಳು ಬೇಕಾಗಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ನಾನು ನಿಮಗಾಗಿ ಹೆಚ್ಚಿನ ಪ್ರಶ್ನೆಗಳನ್ನು ನಿಮ್ಮ ಮುಂದೆ ಇಡುತ್ತೇನೆ. ನಾನು ಸಪ್ರೇಟಾಗಿ ಕೆಮಿಸ್ಟ್ರಿ, ಫಿಸಿಕ್ಸ್ ಮತ್ತು ಬಯಾಲಜಿ ಅಂತ ವಿಡಿಯೋ ಮಾಡ್ತೇನೆ. ಇದರಿಂದ ನಿಮಗೆ ತುಂಬ ಹೆಚ್ಚಿನ ಉಪಯೋಗ ಆಗುತ್ತದೆ. ದಯವಿಟ್ಟು ಕಮೆಂಟ್ ಮಾಡಿ, ನಾನು ವಿಡಿಯೋ ಖಂಡಿತವಾಗಿ ಮಾಡುತ್ತೇನೆ. ನೀವು ಕೇವಲ ಒಬ್ಬರೇ ವ್ಯಕ್ತಿ ನೀವು ಕಮೆಂಟ್ ಮಾಡಿದರೆ ಸಾಕು, ನಾನು ವಿಡಿಯೋನ ಮಾಡೋದಕ್ಕೆ ತಯಾರಿದ್ದೇನೆ. ಜೈ ಹಿಂದ್ ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.